ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಗೋ ಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರವನ್ನ ಇದೀಗ ಉಪಯೋಗಿಸ್ತಾ ಇದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅನ್ನೋ ಕೂಗು. ಸಚಿವರು ಶಾಸಕರಿಂದ ರಾಜ್ಯಪಾಲರ ವಿರುದ್ಧ ಕೂಗು. ಈ ಬಗ್ಗೆ ಇಂದು ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿರ್ಣಯ ಮಾಡುವಂತೆ ಸಚಿವರಿಂದ ಸಿಎಂ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ. ಕೇಂದ್ರಕ್ಕೆ ನಿರ್ಧಾರ ಕಳಿಸಬೇಕು ಅಂತ ಹೇಳಿ ಸಚಿವರಿಂದ ಒತ್ತಡ ಕೇಳಿ ಬರ್ತಾ ಇದೆ. ವಾಪಸ್ ಕರೀರಿ ಅಂತ ಕಾಂಗ್ರೆಸ್ ಸರ್ಕಾರದಿಂದ ಗೋ ಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರ ಇಲ್ಲಿ ಉಪಯೋಗ ಮಾಡಲಾಗ್ತಾ ಇದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅನ್ನೋ ಕೂಗು. ಸಚಿವರು ಶಾಸಕರಿಂದ ರಾಜ್ಯಪಾಲರ ವಿರುದ್ಧ ಕೂಗು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇಂದು ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಒಂದು ಕಡೆ ಆ ಒಂದು ಪತ್ರದಲ್ಲಿ ಅಥವಾ ಆ ಒಂದು ಭಾಷಣದಲ್ಲಿ ಅಂತದ್ದು ಏನಿತ್ತು, ಕೆಲವೊಂದು ವಿಚಾರವನ್ನ ಕಾಂಗ್ರೆಸ್ ಸರ್ಕಾರ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸರಿ, ಇಷ್ಟೆಲ್ಲ ಅವರು ಬಂದು ಎರಡೇ ಮಾತಲ್ಲಿ ಹೋದ್ರು ಅಂತಂದ್ರೆ ಹಾಗಾದ್ರೆ ಅದಕ್ಕೆ ಕಾರಣ ಏನಿರಬಹುದು? ಗೆಹ್ಲೋಟ್ ಅವ್ರು ಬರ್ತಾರೆ, ಗವರ್ನರ್ ಅವ್ರು ಬರ್ತಾರೆ, ಕೇವಲ ಹಿಂಗ್ ಬಂದು ಹಿಂಗ್ ಹೋಗ್ತಾರೆ, ಸ್ವಾಗತ ಮಾಡ್ತಾರೆ, ಅದಾದ ನಂತರ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾರೆ. ನಮ್ಮ ಸರ್ಕಾರ ಆರ್ಥಿಕ ಪರಿಸ್ಥಿತಿಗೆ ಸರಿ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಅವ್ರ ಸರ್ಕಾರದ ಪರವಾಗಿ ಒಂದು ಮಾತನ್ನ ಆಡ್ತಾರೆ. ಅದಾದ ನಂತರ ಅಲ್ಲಿಗೆ ವೈಂಡ್ ಅಪ್, ಅಷ್ಟೇ, ಮುಗಿತು. ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು, ಶಾಸಕರು ಎಲ್ಲರೂ ಕೂಡ ಅಲ್ಲೇ ಹದ್ದಿನ ರೀತಿಯಲ್ಲಿ ಕಾದು ನಿಂತ್ಕೊಂಡಿದ್ರು. ಏನಾಗುತ್ತೆ ಅಂತ ಹೇಳಿ. ಕೊನೆಗೂ ಅಲ್ಲಿ ಗವರ್ನರ್ ಅವರು ಓದ್ಲೇ ಇಲ್ಲ. ಬಂದ್ರು, ಕೇವಲ ಒಂದು ನಿಮಿಷದ ಒಳಗೇನೆ ತಗೊಂಡು ಹೋದ್ರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೋಡ್ತಾ ಇದ್ದೀವಿ ಇವತ್ತು ಏನೆಲ್ಲ ಆಯ್ತು ಅಂತ ಹೇಳಿ. ನಿಜವಾಗ್ಲೂ ಕೂಡ ಎರಡೂ ಕಡೆಯಿಂದ, ಎರಡೂ ಪಕ್ಷದಿಂದಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಆದ್ರೆ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ, ವಾಟ್ ನೆಕ್ಸ್ಟ್? ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಏನ್ ಮಾಡುತ್ತೆ, ಮುಂದಿನ ಕ್ರಮ ಏನ್ ತಗೊಳುತ್ತೆ? ಅದರಲ್ಲೂ ಕೂಡ ಕೆಲವೊಂದು ಆರೋಪಗಳು, ಅಂದ್ರೆ ಆ ಒಂದು ಭಾಷಣದಲ್ಲಿ ಜಿ ರಾಮ್ಜಿ ಅನ್ನುವಂತಹ ಒಂದು ಟೈಟಲ್ ಏನಿತ್ತು, ಇದರಲ್ಲಿ ಜಿ ಗ್ರಾಮ್ ಜಿ ಅಂತ ಹೇಳಿ ಹೆಸರನ್ನ ಬದಲಾಯಿಸಿದ್ರು ಅನ್ನುವಂತ ಒಂದು ಆರೋಪ ಮಾಡ್ತಾ ಇರುವಂತದ್ದು ಬಿಜೆಪಿಯವರು. ಹಾಗಾಗಿ ಗವರ್ನರ್ ಆ ಒಂದು ಭಾಷಣವನ್ನ ಓದಿಲ್ಲ. ಅದಾದ ನಂತರ ಗವರ್ನರ್ ಅವರು ಒಂದು ರೀತಿಯಾಗಿ ರಾಷ್ಟ್ರಗೀತೆಗೆ ಅಲ್ಲಿ ಅವಮಾನ ಮಾಡಿದ್ದಾರೆ ಅನ್ನುವಂತ ಆರೋಪ. ಹಾಗಾಗಿ ವಾಟ್ ನೆಕ್ಸ್ಟ್? ಏನಾಗಬಹುದು ಬಸವರಾಜ್ ಮುಂದೆ? ರೋಶಿನಿ, ಇವತ್ತು ರಾಜ್ಯ ಸರ್ಕಾರ ಜಂಟಿ ಅಧಿವೇಶನವನ್ನು, ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಗಿತ್ತು. ಆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆ ಭಾಷಣವನ್ನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಆ ಒಂದು ಭಾಷಣದ ಪ್ರತಿಯನ್ನು ಕೂಡ ಸಿದ್ಧಪಡಿಸಿತ್ತು. ಅದನ್ನು ಇವತ್ತು ರಾಜ್ಯಪಾಲರು ಓದಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗಿಲ್ಲ. ರಾಜ್ಯಪಾಲರು ಲೋಕಭವನದಿಂದ ಬಂದರು. ಸಿಎಂ ಮತ್ತೆ ಸ್ಪೀಕರ್ ಅವರು ಕೂಡ ಅವ್ರನ್ನ ಸ್ವಾಗತ ಮಾಡಿಕೊಂಡ್ರು. ಬಂದ ತಕ್ಷಣ ಅವರು ಏನೋ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಓದಬೇಕಾಗಿತ್ತು. ಆದ್ರೆ ಅವ್ರು ಬಂದು ಅವ್ರು ಬರೆದು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಿಲ್ಲ. ಕೇವಲ ಅವ್ರು ಹೇಳಿರ್ತಕ್ಕಂಥದ್ದು, ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಭೌತಿಕ ಅಭಿವೃದ್ಧಿಗೆ ಬದ್ಧವಾಗಿದೆ, ಮತ್ತೆ ನನ್ನ ಸರ್ಕಾರ ಇದಕ್ಕೆಲ್ಲವೂ ಕಟಿಬದ್ಧವಾಗಿದೆ, ಜೈ ಹಿಂದ್ ಜೈ ಕರ್ನಾಟಕ ಅನ್ನುವಂತಹ ಒಂದು ಮಾತನ್ನ ಹೇಳಿ ಅವರ ಭಾಷಣವನ್ನು ಕೂಡ ಟೇಬಲ್ ಮಾಡಿ ಹೋದ್ರು. ಆ ಒಂದು ಟೇಬಲ್ ಮಾಡಿ ಹೋದಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಸಂವಿಧಾನ ವಿರೋಧವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ನಡೆದುಕೊಂಡ್ರು ಅನ್ನುವಂತ ರೀತಿಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಮತ್ತೆ ವಿಧಾನಸಭೆಯ ಸದಸ್ಯರು ಇಬ್ಬರೂ ಶಾಸಕರು ಕೂಡ, ಎರಡೂ ಕಡೆಗಳಲ್ಲಿ ಇರ್ತಕ್ಕಂಥ ಶಾಸಕರು ಸಹಿತ ದೊಡ್ಡ ಮಟ್ಟಿಗೆ ಒಂದು ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ದೊಡ್ಡ ಒಂದು ಹೈಡ್ರಾಮೆನೆ ಸೃಷ್ಟಿ ಆಯಿತು. ರಾಜ್ಯಪಾಲರು ವಿಧಾನಸೌಧದಿಂದ ಲೋಕಭವನದತ್ತ ತೆರಳಿದ್ರು. ಆದ್ರೆ ರೋಶಿನಿ, ಒಂದ್ ಕಡೆ ರಾಜ್ಯಪಾಲರು ಈ ಮೊದಲನೇ ಹೇಳಿದ್ರು, ನಿನ್ನೆನೆ ಹೇಳಿದ್ರು, ಈ ಒಂದಿಷ್ಟು ಮಾರ್ಪಾಡುಗಳನ್ನ ಮಾಡಬೇಕು ಅನ್ನುವಂಥದ್ದು ಅವರ ಭಾಷಣದಲ್ಲಿ. ಆದ್ರೆ ಎಲ್ಲವನ್ನೂ ಕೂಡ ಮಾಡೋಕ್ಕಾಗೋದಿಲ್ಲ, ಕೆಲವೊಂದಿಷ್ಟನ್ನ ಮಾಡ್ತೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳಿತ್ತು.
ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರು ರಾಜ್ಯಪಾಲರನ್ನ ಭೇಟಿಯಾಗಿ ಏನೆಲ್ಲ ಅಲ್ಲಿ ಉಲ್ಲೇಖ ಮಾಡಿದ್ರು ರಾಜ್ಯಪಾಲರನ್ನು ಚರ್ಚಿಸಿ ಅದನ್ನ CM ಜೊತೆ ಕೂಡ ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ಮಾಡಿ ಕೆಲವೊಂದಿಷ್ಟು ರಾಜ್ಯಪಾಲರು ಏನು ಉಲ್ಲೇಖ ಮಾಡಿದ್ರು 11 ಪುಟಗಳಲ್ಲಿ ಒಂದಿಷ್ಟು ಪ್ಯಾರಾಗಳನ್ನ ನೀವು ಮಾರ್ಪಾಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದರಲ್ಲಿ ಕೆಲವೊಂದಿಷ್ಟನ್ನ ಮಾಡಿ ಇನ್ನೂ ಕೆಲವೊಂದಿಷ್ಟಲ್ಲಿ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು. ಅದಾಗೂ ರಾಜ್ಯಪಾಲರು ಆ ಒಂದು ಎಲ್ಲವನ್ನು ಕೂಡ ಅಂದ್ರೆ ಅಲ್ಲಿ ಜಿ ರಾಮ್ಜಿ ಅಂತಕ್ಕಂಥದ್ದೇನು ಹೊಸ ಒಂದು ಕಾಯ್ದೆ ಏನು ತಂದಿರತಕ್ಕಂಥದ್ದು, ಮನರೇಗಾ ಅಂತಕ್ಕಂಥದ್ದು ಯೋಜನೆ ಹೆಸರು ಬದಲಾವಣೆ ಮಾಡಿ ಒಂದು ಹೊಸ ಕಾನೂನು ತಂದಿದ್ದಾರೆ. ಅದರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಅಲ್ಲಿ ಅಂಶಗಳನ್ನ ಉಲ್ಲೇಖಿಸಿತ್ತು. ಇದು ಜಿ ರಾಮ್ಜಿ ಕಾಯ್ದೆ, ಇದು ಬಡವರ ಮತ್ತು ಜನರ ಒಂದು ವಿರೋಧಿಯಾಗಿದೆ. ಈ ಕಾಯ್ದೆ ನಮ್ಮ ಹಿಂದೆ ಮನರೇಗಾ ಇರ್ತಕ್ಕಂಥ ಕಾಯ್ದೆಗೂ ಈ ಕಾಯ್ದೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನ ಸೂಕ್ತವಾಗಿ ಇದನ್ನ ಪರಿಶೀಲನೆ ನಡೆಸಿ ಇದನ್ನ ತೆಗೆದು ಮನರೇಗಾವನ್ನೇ ಮರುಸ್ಥಾಪಿಸಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖಿಸಿದ್ರು. ಈ ಪ್ಯಾರಾವನ್ನ ಓದ್ಲಿಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ರಾಜ್ಯಪಾಲರು ಇದನ್ನ ಓದಿಲ್ಲ, ಅವ್ರದೇ ಆಗಿರ್ತಕ್ಕಂಥ ಕೆಲವಷ್ಟು ನುಡಿಗಳನ್ನ ಹೇಳಿ ಅವರು ಹೋದ್ರು. ಹಾಗಾಗಿ ರಾಜ್ಯ ಸರ್ಕಾರ ಈಗ ಮುಂದೆ ರಾಜ್ಯಪಾಲರ ವಿರುದ್ಧವಾಗಿ ಏನೆಲ್ಲ ಒಂದು ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ CM ಆಗಿರಬಹುದು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಈಗ ಚರ್ಚೆ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕೇಂದ್ರಕ್ಕೆ ಕರೆಸಿಕೊಳ್ಳಿ ಅನ್ನುವಂತ ಗೋ ಬ್ಯಾಕ್ ಗವರ್ನರ್ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಕೂಗಿ ಇವತ್ತು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಅಂದ್ರೆ ಕೇಂದ್ರಕ್ಕೆ ವಾಪಸ್ ಕರೆಸಿಕೊಳ್ಳಿ ಅನ್ನುವಂಥದ್ದು ರಾಜ್ಯಪಾಲರ ವಿರುದ್ಧವಾಗಿ ಒಂದು ಅಂಗೀಕಾರ ನಿರ್ಣಯ ಮಾಡಿ ಅದನ್ನ ಕೇಂದ್ರಕ್ಕೆ ಪತ್ರವನ್ನು ರವಾನೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತು ಸಂಜೆ ನಡೆಯುವಂತಹ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗಾಗಲೇ ಸಚಿವರು ಮತ್ತೆ ಶಾಸಕರು ಎಲ್ಲರೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ರಾಜ್ಯಪಾಲರ ಮುಖಾಂತರ ಸರ್ಕಾರದ ನಿಲುವೇನಿದೆ ಅದನ್ನ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ತಿಳಿಪಡಿಸಬೇಕು ಅನ್ನುವಂತ ಉದ್ದೇಶವಾಗಿತ್ತು ಅದು ಸರ್ಕಾರದ್ದು. ಆದ್ರೆ ಅದೆಲ್ಲ ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಒಂದು ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ನಲ್ಲಿ ಏನು ಅದನ್ನು ನಿರ್ಧಾರ ಮಾಡಿರ್ತಾರೋ ಆ ಭಾಷಣವನ್ನ ಓದಲೇಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಆದ್ರೆ ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ. ಹಾಗಾಗಿ ರಾಜ್ಯಪಾಲರ ವಿರುದ್ಧವಾಗಿ ನಾವು ನಿರ್ಧಾರವನ್ನ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ರಾಜ್ಯಗಳ ಅದರಲ್ಲೂ ಕೂಡ ಕನ್ನಡಿಗರಿಗೆ ವಿರೋಧವನ್ನ ಮಾಡ್ತಾ ಇದೆ, ಕನ್ನಡಿಗೆ ಅವಮಾನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಸಾಕಷ್ಟು ಒಂದ್ ಕಡೆ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಇದರ ಜೊತೆಗೆ ಒಂದು ಕೇಂದ್ರಕ್ಕೆ ಒಂದು ಪತ್ರವನ್ನ ಬರೆಯೋದು, ಅದರ ಹೊರತಾಗಿ ಮತ್ತೆ ಈ ಮನರೇಗಾ ಒಂದು ಸ್ಥಾಪಿಸಬೇಕು ಅನ್ನುವಂಥದ್ದನ್ನ ಇಡೀ ರಾಜ್ಯಾದ್ಯಂತ ಕೂಡ ಶಾಸಕರು ಪರಿಷತ್ ಸದಸ್ಯರು ಮತ್ತೆ ಇಡೀ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುವುದು ಅನ್ನುವಂಥದ್ದನ್ನು ಕೂಡ ಸ್ವತಃ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ರಾಜ್ಯಪಾಲರ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅನ್ನುವಂಥದ್ದನ್ನು ಕೂಡ CM ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಒಂದು ಅಂಗೀಕಾರ ನಿರ್ಣಯ ಮಾಡಿ ಕೇಂದ್ರಕ್ಕೆ ಪತ್ರವನ್ನು ರವಾನೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.